ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಲೆಕ್ಚರ್ ನಂಬರ್ 6 ಅಲ್ಲಿ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೇವೆ ಬೇಸ್ಡ್ ಆನ್ ಈಕ್ವೇಷನ್ಸ್ ಆಫ್ ಮೋಷನ್. ಸೊ ಇವತ್ತು ಲೆಕ್ಚರ್ ನಂಬರ್ 7 ಮೋಷನ್ ಚಾಪ್ಟರ್ನ ಕೊನೆಯ ಲೆಕ್ಚರ್ ನಂಬರ್ 7. ಓಕೆ, ಸೊ ಇದು ಲಾಸ್ಟ್ ಕ್ಲಾಸ್. ಸೊ ಇಲ್ಲಿ ಏನಾಗುತ್ತೆ, ಈ ಕ್ಲಾಸಲ್ಲಿ ನಾವು ಸರ್ಕ್ಯುಲರ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ, ರೈಟ್? ಸೊ ಇಲ್ಲಿ ನಾವು ಮೋಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಮೋಷನ್, ಅದರಲ್ಲಿ ಸರ್ಕ್ಯುಲರ್ ಮೋಷನ್ ವಿಶೇಷತೆ ಏನು ಅನ್ನೋದು ತಿಳ್ಕೊಳ್ಳೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಏನು ನೋಡ್ಬೋದು ಯಾವ ಕಂಟೆಂಟ್ ನಾವು ಇವತ್ತು ಓದ್ತಾ ಇದ್ದೇವೆ ಅನ್ನೋದು. ಸೊ ಫಸ್ಟ್ಗೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ UCM ಅಂತ ಬರೆದಿದ್ದೇನೆ. ಓಕೆ, ಸೊ ಎನಿಗೋ go to competitive level like NEET as well as IIT level, so they do not call it as a uniform circular motion. So ಸ್ವಲ್ಪ ಉದ್ದಾಗುತ್ತಲ್ಲ, ಸೊ ಅದರಿಂದ UCM ಅಂತ ಕರೀತಾರೆ. ಸೊ ಲಾಸ್ ಆಫ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಯಾವ ತರ ಕರೀತಾರೆ, NLM ಅಂತ ಕರೀತಾರೆ, ನ್ಯೂಟನ್ಸ್ ಲಾ ಆಫ್ ಮೋಷನ್. ಸೊ ಇಷ್ಟು ಉದ್ದ ಹೇಳೋ ಬದಲು ಶಾರ್ಟ್ ಆಗಿ ಕರೀತಾರೆ NLM ಅಂತ. ಸೊ ಇಲ್ಲಿ UCM ಅಂತ ಕರೀತಾರೆ. ಸೊ ಡಿಫರೆನ್ಸ್ ಬಿಟ್ವೀನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಸ್ ವೆಲ್ ಆಸ್ ಯೂನಿಫಾರ್ಮ್ ಲೀನಿಯರ್ ಮೋಷನ್. ಸೊ ಸರ್ಕ್ಯುಲರ್ ಮೋಷನ್ಗೆ ಮತ್ತೆ ಯೂನಿಫಾರ್ಮ್ ಲೀನಿಯರ್ ಮೋಷನ್ಗೆ ಏನು ಡಿಫ್ರೆನ್ಸ್ ಇದೆ? ಸೊ ಎಕ್ಸಾಂಪಲ್ಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ಈ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಗೆ ಉದಾಹರಣೆಗಳು ಯಾವ್ಯಾವು, ಈ ಕಾನ್ಸೆಪ್ಟ್ಗಳನ್ನು ಈ ವಿಡಿಯೋದಲ್ಲಿ ನಾವು ಕಲಿಯಲಿದ್ದೇವೆ. ಸೊ ಫಸ್ಟಿಗೆ ನಾವು ಸರ್ಕ್ಯುಲರ್ ಮೋಷನ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅನ್ನೋದಕ್ಕಿಂತ ಟೈಪ್ಸ್ ಆಫ್ ಮೋಷನ್ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಮೋಷನ್ ಅಂತಂದರೆ, ಮೋಷನ್ ಆಫ್ ಎ ಬಾಡಿ ಅಂತಂದರೆ when a body is changing its position with respect to immediate surrounding and time. ಇಲ್ಲಿ ಯಾವುದೇ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಯಾವುದೇ ಬಾಡಿ ಆಗಿರ್ಬೋದು ಅಥವಾ ಯಾವುದೇ ಪಾರ್ಟಿಕಲ್ ಆಗಿರ್ಬೋದು, ಇಫ್ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಸ್ ವೆಲ್ ಆಸ್ ಇಮಿಡಿಯೇಟ್ ಸರೌಂಡಿಂಗ್, ವಿ ಕಾಲ್ ಇಟ್ ಆಸ್ ಎ ಮೋಷನ್. ನಮಗೆ ಒಂದು ಕ್ವಶನ್ ಬರುತ್ತಲ್ಲ, ಎಲ್ಲ ಆಬ್ಜೆಕ್ಟ್ನು ಸೇಮ್ ವೇ ಅಲ್ಲಿ ಪೊಸಿಷನ್ ಚೇಂಜ್ ಆಗುತ್ತಾ ಅಥವಾ ಸೇಮ್ ಪ್ಯಾಟರ್ನ್ ನಲ್ಲಿ ಪೊಸಿಷನ್ ಚೇಂಜ್ ಆಗುತ್ತಾ? ಇಲ್ಲ ತಾನೆ. ಸೊ ಬೇಸ್ಡ್ ಆನ್ ಪ್ಯಾಟರ್ನ್ ಯಾವ ತರ ಪೊಸಿಷನ್ ಚೇಂಜ್ ಆಗುತ್ತೆ, ಬೇಸ್ಡ್ ಆನ್ ಪ್ಯಾಟರ್ನ್ ಹಿಯರ್ ವಿ ಹ್ಯಾವ್ ಅ ಡಿಫರೆಂಟ್ ಟೈಪ್ಸ್ ಆಫ್ ಮೋಷನ್. ಸೊ ಸ್ಪೆಷಲಿ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಲೇಟರಿ ಮೋಷನ್. ಈ ಟ್ರಾನ್ಸ್ಲೇಟರಿ ಮೋಷನ್ ಅಂತಂದ್ರೇನು, ಇಲ್ಲಿ ಒಂದೊಂದಾಗಿ ಬರೀತೀನಿ, ಇದು ಇಂಪಾರ್ಟೆಂಟ್ ಇಲ್ಲ, ಬಟ್ ಬೇಸಿಕ್ಸ್ ನಿಮಗೆ ಬೇಕಾಗಿರೋದು. ಓಕೆ, ಡೈರೆಕ್ಟ್ ಸರ್ಕ್ಯುಲರ್ ಮೋಷನ್ಗೆ ಹೋಗ್ಬೋದು, ಬಟ್ ಫಸ್ಟ್ ಆಫ್ ಆಲ್ ನಿಮಗೆ ಟೈಪ್ಸ್ ಆಫ್ ಮೋಷನ್ ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಸರ್ಕ್ಯುಲರ್ ಮೋಷನ್ ಅಂದ್ರೂ ಗೊತ್ತಿರಲ್ಲ. ಓಕೆ, ಸೊ ಫಸ್ಟ್ ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಟೈಪ್ ಏನಂತಂದ್ರೆ ಟ್ರಾನ್ಸ್ಲೇಟರಿ ಮೋಷನ್. ಟ್ರಾನ್ಸ್ಲೇಟರಿ ಮೋಷನ್ ಟೈಪ್ಸ್ ಆಫ್ ಮೋಷನ್ ಅಲ್ಲಿ ಟ್ರಾನ್ಸ್ಲೇಟರಿ ಮೋಷನ್. ಈ ಟ್ರಾನ್ಸ್ಲೇಟರಿ ಮೋಷನ್ ಅಂತಂದ್ರೆ ಯಾವಾಗ ಆಬ್ಜೆಕ್ಟ್ ಈಕ್ವಲ್ ಡಿಸ್ಟೆನ್ಸ್ ಮತ್ತೆ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಹೋಗುತ್ತಿರುತ್ತೆ, ಅಥವಾ ನಾವು ಈ ತರ ಹೇಳ್ಬೋದು, ವೆನ್ ಅನ್ ಆಬ್ಜೆಕ್ಟ್ ಚೇಂಜಸ್ ಇಟ್ಸ್ ಪೊಸಿಷನ್ ಈಕ್ವಲಿ ವಿತ್ ರೆಸ್ಪೆಕ್ಟ್ ಟು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅದನ್ನ ನಾವು ಟ್ರಾನ್ಸ್ಲೇಟರಿ ಮೋಷನ್ ಅಂತ ಕರಿತೀವಿ. ಹಾಗಿತ್ತಂದ್ರೆ ಈ ಟ್ರಾನ್ಸ್ಲೇಟರಿ ಮೋಷನ್ ಅಲ್ಲಿ ನಮಗೆ ಬೇರೆ ಬೇರೆ ವಿಧಾನಗಳು ಇದೆ. ಒಂದು, ಇಟ್ ಇಸ್ ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಗೊತ್ತಿರತ್ತ, ರೆಕ್ಟಿಲಿನಿಯರ್ ಮೋಷನ್. ರೆಕ್ಟಿಲಿನಿಯರ್ ಮೋಷನ್ ಅಥವಾ ಲೀನಿಯರ್ ಮೋಷನ್ ಅಂತಾನೂ ಕರೀತಾರ. ಓಕೆ, ರೆಕ್ಟಿಲಿನಿಯರ್ ಮೋಷನ್ ಅಥವಾ ಲೀನಿಯರ್ ಮೋಷನ್ ಅಂತ ಕರೀತಾರ. ವಾಟ್ ಅಬೌಟ್ ದಿಸ್ rectilinear motion or a linear motion? When a body ಅಥವಾ when an object changes its position with respect to immediate surrounding as well as with respect to time, ಇಲ್ಲೇನಾಗುತ್ತೆ, the body covers equal distance and equal interval of time. ಬಟ್ ಯಾವ ಪ್ಯಾಟರ್ನ್ ಅಲ್ಲಿ, ಸ್ಟ್ರೇಟ್ ಪಾತ್ ಅಲ್ಲಿ ಹೋದ್ರೆ ನಮಗೆ ರೆಕ್ಟಿಲಿನಿಯರ್ ಅಥವಾ ಲೀನಿಯರ್ ಮೋಷನ್ ಅಂತ ಕರಿತೀವಿ. ದ ಮೋಷನ್ ಆಫ್ ಎ ಬಾಡಿ ಇನ್ ಎ ಸ್ಟ್ರೇಟ್ ಲೈನ್ ಈಸ್ ಕಾಲ್ಡ್ ರೆಕ್ಟಿಲಿನಿಯರ್ ಮೋಷನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟ್ರೇಟ್ ಲೈನ್ ಮೋಷನ್. ಸ್ಟ್ರೇಟ್ ಲೈನ್ ಮೋಷನ್. ಓಕೆ, ಯಾವಾಗ ಬಾಡಿ ಸ್ಟ್ರೇಟ್ ಪಾತ್ ಅಲ್ಲಿ ಹೋಗುತ್ತೆ, ಓಕೆ, ಅದನ್ನ ನಾವು ರೆಕ್ಟಿಲಿನಿಯರ್ ಮೋಷನ್ ಅಥವಾ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಒನ್ ಡೈಮೆನ್ಷನಲ್ ಮೋಷನ್, ರೈಟ್? ಅಲ್ಲಿ ಕರ್ವ್ ಆಗಿರ್ಬೋದು, ಕರ್ವ್ ಆಗಿದ್ರೆ ಏನಾಗುತ್ತೆ, ಚೇಂಜ್ ಇನ್ ಡೈರೆಕ್ಷನ್ ಆಗುತ್ತೆ. ಸೊ ಅಲ್ಲಿ ನಾವು ರೆಕ್ಟಿಲಿನಿಯರ್ ಮೋಷನ್ ಯೂಸ್ ಮಾಡಲ್ಲ. ಸೊ ಸೆಕೆಂಡ್ ಏನಾಗುತ್ತೆ ಇದರಲ್ಲಿ, ಕರ್ವ್ ಲಿನಿಯರ್ ಮೋಷನ್.
ಕರ್ವಿಲಿನಿಯರ್ ಮೋಷನ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಟೂ ಟರ್ಮ್ಸ್ ಇದೆ. ಒಂದು ಕರ್ವ್, ಲೀನಿಯರ್. ಅಂದ್ರೆ ಇವಾಗ ನಾನು ಏನಾದ್ರೂ ಒಂದು ಕಂಪ್ಲೀಟ್ ಆಗಿ ಟ್ರ್ಯಾಕ್ಸ್ ತಗೊಂಡ್ರೆ ನೋಡಿ, ಈ ತರ ಅಥವಾ ಈ ತರ ತಗೊಂಡ್ರೆ ನೀವು ಹೇಳ್ತೀರಾ ದಿಸ್ ಇಸ್ ಸ್ಟ್ರೇಟ್ ಲೈನ್ ಮೋಷನ್, ರೈಟ್? ಸ್ಟ್ರೇಟ್ ಲೈನ್. ಅಂಡ್ ವಾಟ್ ಅಬೌಟ್ ದಿಸ್? ಕರ್ವ್ ಅಂತ ಹೇಳ್ತೀರಾ. ಯಾವಾಗ ಬಾಡಿ ಈ ಪಾತ್ ಮೇಲೆ ಹೋಗುತ್ತೆ ಅದನ್ನ ನಾವು ಕರ್ವ್ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಯಾವಾಗ ಈ ಬಾಡಿ ಈ ಪಾತಲ್ಲಿ ಹೋದ್ರೆ ನಾವು ಸ್ಟ್ರೇಟ್ ಲೈನ್ ಮೋಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನಥಿಂಗ್ ಬಟ್ ಅ ಪ್ಯಾಟರ್ನ್. ದ ಬಾಡಿ ಯಾವ ತರ ಟ್ರಾವೆಲ್ ಆಗುತ್ತೆ ಆ ಪ್ಯಾಟರ್ನ್ ನಾವು ಬೇಸ್ಡ್ ಆನ್ ದಟ್ ಪ್ಯಾಟರ್ನ್ ವಿ ಕ್ಯಾನ್ ಡಿಸೈಡ್ ವಾಟ್ ಟೈಪ್ ಆಫ್ ಮೋಷನ್ ಇಟ್ ಈಸ್. ನೆಕ್ಸ್ಟ್ ಒನ್, ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ಬರೋದೆ rotational motion. rotational motion. rotational motion. ಇದು rotational motion ಮತ್ತೆ circular motion ಸೇಮ್ ಅನ್ಕೊಂತಾರೆ, ಬಟ್ ದರ್ ಇಸ್ ಎ ಸ್ಮಾಲ್ ಡಿಫರೆನ್ಸ್. ಈ rotational motion ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಫ್ಯಾನ್ ನೋಡಿ, ಆ ರೆಕ್ಕೆಗಳು ಏನಿದೆಯಲ್ಲ ಅದು ಸುತ್ತಲೂ ತಿರುಗುತ್ತಾ, ರೈಟ್? ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್, ರೈಟ್? ಇಟ್ಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್. ಬಟ್ ಅದು ಮಧ್ಯದಲ್ಲಿ ಇರುತ್ತಲ್ಲ ಬಾಡಿ, ಆ ಬಾಡಿ ಏನಾಗುತ್ತೆ ಸೇಮ್ ಪೊಸಿಷನ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಇಟ್ ಈಸ್ ನಾಟ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ಬಟ್ ಸ್ಟಿಲ್ ಇಟ್ ಈಸ್ ರೊಟೇಟಿಂಗ್. ಸೊ ಅದನ್ನ ನಾವು ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಈ ರೊಟೇಷನಲ್ ಮೋಷನ್ ಎಕ್ಸಾಂಪಲ್ ಯಾವುದಕ್ಕೆ ಬರುತ್ತೆ ಅಂದ್ರೆ 3D ಮೋಷನ್ಗೆ ಬರುತ್ತೆ. ಬಟ್ ಎಲ್ಲಿ ಸರ್ಕ್ಯುಲರ್ ಮೋಷನ್ ಯಾವುದಕ್ಕೆ ಬರುತ್ತೆ ಅಂದ್ರೆ 2D ಮೋಷನ್ಗೆ ಬರುತ್ತೆ. ಓಕೆ, ಇವಾಗ ನೋಡಿ, ಒಂದು ಪಾರ್ಟಿಕಲ್ ಈ ತರ ಮೂವ್ ಆದ್ರೆ, ಅಂದ್ರೆ ನಿಮಗೆ ಕಾಣಲಿ ಅಂತ ಈ ತರ ಮಾಡ್ತೇನೆ, ಈ ತರ ಸರ್ಕ್ಯುಲರ್ ಪಾತ್ ಅಲ್ಲಿ ಮೋಷನ್ ಆಗಿದ್ರೆ ಅದನ್ನ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಅದೇ ಸೇಮ್ ಬಾಡಿ ಈ ತರ ರೊಟೇಟ್ ಆಗ್ತಾ ಇದ್ರೆ, ಓಕೆ, ಸ್ಕ್ರೂ ತಗೊಳ್ಳಿ, ಸ್ಕ್ರೂ ತಗೊಂಡ್ರೆ ಅದು ನಾಟ್ ಎ ಸರ್ಕ್ಯುಲರ್ ಮೋಷನ್, ಇಟ್ ಈಸ್ ಎ ರೊಟೇಷನಲ್ ಮೋಷನ್. ಅರ್ಥ ಆಯ್ತಾ? ಸೊ ಸರ್ಕ್ಯುಲರ್ ಮೋಷನ್ ಇಟ್ ಈಸ್ ಫಾರ್ 2D, ರೊಟೇಷನಲ್ ಮೋಷನ್ ಫಾರ್ 3D. ಓಕೆ, ಸೊ ಇದು 3D ಬರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಮೋಷನ್ ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ ಇದು ಎಕ್ಸಾಂಪಲ್ ಯಾವುದಕ್ಕೆ? 2D. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಸರ್ಕ್ಯುಲರ್ ಮೋಷನ್ಗೆ ಯಾವಾಗ ಬಾಡಿ ಸರ್ಕ್ಯುಲರ್ ಪಾತಲ್ಲೇ ಟ್ರಾವೆಲ್ ಆದರೆ ಅದನ್ನ ದ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ದ ಮೋಷನ್ ಸೆಟ್ ಟು ಬಿ ಎ ಸರ್ಕ್ಯುಲರ್ ಮೋಷನ್ ಆಫ್ ದ ಬಾಡಿ, ರೈಟ್? ಸೊ ಯಾವ ಪಾತಲ್ಲಿ ಹೋದ್ರೆ ಆ ಪಾತನ್ನ ನಾವು ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಯಾವುದು? ವೈಬ್ರೇಟರಿ ಮೋಷನ್. ವೈಬ್ರೇಟರಿ ಮೋಷನ್. ವೈಬ್ರೇಟರಿ ಮೋಷನ್. ಈ ವೈಬ್ರೇಟರಿ ಮೋಷನ್ ಅಂತಂದ್ರೇನು? ಫಾರ್ ಎಕ್ಸಾಂಪಲ್ ನೀವು ಸ್ಪ್ರಿಂಗ್ ತಗೊಳ್ಳಿ ಅಥವಾ ಸ್ಕೇಲ್ ತಗೊಳ್ಳಿ, ಒಂದ್ ಕಡೆ ಟೇಬಲ್ ಮೇಲೆ ಇಟ್ಬಿಡು, ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಈ ತರ ಮೇಲೆ ಇಟ್ಬಿಡು ಟೇಬಲ್ ಮೇಲೆ. ಈ ಎಂಡ್ ಇರುತ್ತಲ್ಲ, ಈ ಎಂಡ್ ನಾವು ಡಿಸ್ಟರ್ಬ್ ಮಾಡ್ಬೇಕು, ಅಂದ್ರೆ ಕೆಳಗಾದ್ರೂ ಪುಲ್ ಮಾಡಿ ಅಥವಾ ಮೇಲ್ಗಡೆ ಆದ್ರೂ ಪುಲ್ ಮಾಡಿ. ಸೊ ಅದನ್ನ ಬಿಟ್ಟಾಗ ನಿಮ್ಗೆ ಈ ಎಂಡ್ ಇರುತ್ತಲ್ಲ ಈ ತರ ವೈಬ್ರೇಟ್ ಆಗ್ತಿರತ್ತೆ. ಸೊ ಈ ಮೋಷನ್ ನಾವು ವೈಬ್ರೇಟರಿ ಮೋಷನ್ ಅಂತ ಕರಿತೀವಿ. ಈ ವೈಬ್ರೇಟರಿ ಮೋಷನ್ ಯಾವ ತರ ಡಿಫೈನ್ ಮಾಡಬಹುದು? The to and fro motion of a body ಅಥವಾ particle is called vibratory motion. ಅಂದ್ರೆ ಫಾರ್ ಎಕ್ಸಾಂಪಲ್ to fro motion ಅಂದ್ರೆ to fro ಮೋಷನ್ ನಾವು ವೈಬ್ರೇಟರಿ ಮೋಷನ್ ಅಂತ ಕರಿತೀವಿ. ಗಾಟ್ ಇಟ್? ಇಲ್ಲಿ ಇನ್ನೊಂದಿದೆ ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್. ಈ ಆಸಿಲೇಟರಿ ಮೋಷನ್ ಅಂದ್ರೆ ಏನು? ಇಟ್ ಈಸ್ ಆಲ್ಸೋ ಟು ಅಂಡ್ ಫ್ರೋ ಮೋಷನ್. ಬಟ್ ನೀವು ಕೇಳ್ಬೋದು, ವಾಟ್ ಇಸ್ ದಟ್ ಟು ಅಂಡ್ ಫ್ರೋ ಮೋಷನ್? ಫಾರ್ ಎಕ್ಸಾಂಪಲ್ ಪೆಂಡುಲಮ್ ಕ್ಲಾಕ್ ನೋಡಿದ್ರಲ್ಲ, ಪೆಂಡುಲಮ್ ಕ್ಲಾಕ್, ಅದರಲ್ಲಿ ಪೆಂಡುಲಮ್ ಈ ತರ ಮೂವ್ ಆಗ್ತಾ ಇರತ್ತೆ, ಟು ಅಂಡ್ ಫ್ರೋ ಮೋಷನ್, ರೈಟ್? ಹಾಗಿತ್ತಂದ್ರೆ ನಾನು ಎರಡಕ್ಕೂ ಡೆಫಿನೇಷನ್ ಸೇಮ್ ಹೇಳಿದೆ. ದೆನ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ವೈಬ್ರೇಟರಿ ಮೋಷನ್ ಆಸ್ ವೆಲ್ ಆಸ್ ಆಸಿಲೇಟರಿ ಮೋಷನ್? ನಾನು ಎಕ್ಸಾಂಪಲ್ ಏನು ಹೇಳಿದೆ ವೈಬ್ರೇಟರಿ ಮೋಷನ್ಗೆ? ಸ್ಕೇಲ್ ಒಂದು ಎಂಡ್ ಅಲ್ಲಿ ಫಿಕ್ಸ್ ಆಗಿದೆ, ಅದರ್ ಎಂಡ್ ಇಸ್ ವೈಬ್ರೇಟಿಂಗ್. ಅಂದ್ರೆ ಈ ಫಿಕ್ಸ್ಡ್ ಪೊಸಿಷನ್ ಅಲ್ಲೇ ವೈಬ್ರೇಟ್ ಆಗ್ತಾ ಇರುತ್ತೆ, ಅದನ್ನ ನಾವು ವೈಬ್ರೇಟರಿ ಮೋಷನ್ ಅಂತ ಕರಿತೀವಿ. ಅದೇ ಆಸಿಲೇಟರಿ ಮೋಷನ್ ಅಂತಂದ್ರೆ ಆ ಪೆಂಡುಲಮ್ ನೋಡಿ, ಕಂಪ್ಲೀಟ್ ಬಾಡಿ ಈಸ್ ಮೂವಿಂಗ್, ರೈಟ್? ಕಂಪ್ಲೀಟ್ ಬಾಡಿ ಮೂವ್ ಆದ್ರೆ ನಾವು ಅದನ್ನ ಆಸಿಲೇಟರಿ ಮೋಷನ್ ಅಂತ ಕರಿತೀವಿ, ರೈಟ್? ಸೊ ಇದೇ ತರ ಜಿಗ್ಜಾಗ್ ಮೋಷನ್ ಇದೆ, ಓಕೆ? ರ್ಯಾಂಡಮ್ ಮೋಷನ್ ಇದೆ. ಜಿಗ್ಜಾಗ್ ಮೋಷನ್ ಅಂದ್ರೆ ನಾವು
ಗಾಳಿಪಟ ಆಡಿಸಿದಾಗ ಹೇಗೆ ಗಾಳಿಲಿ ಯಾವ ಥರ ಅಂದರೆ ಯಾವ ಥರ ಹೋಗುತ್ತಲ್ಲ, ಜಿಗ್ ಮೋಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಗಾಳಿ ಯಾವ ಕಡೆ ಬೀಸುತ್ತೆ ಆ ಕಡೆ ಹೋಗ್ತಾ ಇರುತ್ತೆ. ಸೊ ಇದನ್ನ ನಾವು ಜಿಗ್ ಮೋಷನ್ ಅಂತ ಕರಿತೀವಿ. ಅಥವಾ ಈ ತರ ಇದ್ರೆ ಮೋಷನ್, ಅದನ್ನ ಜಿಗ್ ಮೋಷನ್ ಅಂತ ಕರಿತೀವಿ. ಇನ್ನೊಂದಿದೆ ರ್ಯಾಂಡಮ್ ಮೋಷನ್ ಅಂತ. ರ್ಯಾಂಡಮ್ ಮೋಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಅಗರಬತ್ತಿ ಹಚ್ಚಿದಾಗ ಅದ್ರ ಹೊಗೆ ಇರುತ್ತಲ್ಲ, ಓಕೆ, ಅದನ್ನ ಹೊಗೆನ ಅಬ್ಸರ್ವ್ ಮಾಡಿ. ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಲ್ಲ. ಓಕೆ, ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಲ್ಲ. ಅದು ಯಾವ ಕಡೆ ಅಂದ್ರೆ ಯಾವ ಕಡೆ ಮೂವ್ ಆಗುತ್ತೆ. ಸೊ ಯು ಕೆನ್ ನಾಟ್ ಪ್ರಿಡಿಕ್ಟ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಎ ದಟ್ ಪಾರ್ಟಿಕಲ್. ಯಾವ ಪಾರ್ಟಿಕಲ್? ಸ್ಮೋಕ್ ಪಾರ್ಟಿಕಲ್ ಆಫ್ ಏನು ಯೂಸ್ ಮಾಡ್ತಿದ್ವಿ? ಅಗರಬತ್ತಿ, ರೈಟ್. ಸೊ ಇದನ್ನ ರ್ಯಾಂಡಮ್ ಮೋಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕಂಬೈನ್ ಮೋಷನ್ ಅಂತ ಬರುತ್ತೆ. ಕಂಬೈನ್ ಮೋಷನ್ ಅಂದ್ರೆ ಟ್ರಾನ್ಸ್ಲೇಟರಿ ಆಸ್ ವೆಲ್ ಆಸ್ ರೊಟೇಟರಿ ಮೋಷನ್ ಅಂತ ಬರುತ್ತೆ. ಎಕ್ಸಾಂಪಲ್ ಏನಂತಂದ್ರೆ ಬೈಸಿಕಲ್ ಸ್ಟ್ರೇಟ್ ಪಾತಲ್ಲಿ ಹೋಗ್ತಾ ಇದೆ, ಅದನ್ನು ರೆಕ್ಟಿಲಿನಿಯರ್ ಮೋಷನ್ ಅಂತ ಕರಿತೀವಿ. ಬಟ್ ವೀಲ್ಸ್ ಏನಾಗ್ತದೆ? ರೊಟೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ರೊಟೇಷನಲ್ ಮೋಷನ್ ಅಂತ ಕರಿತೀವಿ, ರೈಟ್. ಅದೇ ತರ ಆ ಸೈಕಲ್ ಅಲ್ಲಿ ಯಾವ್ದಾದ್ರು ಇವಾಗ ಮಡ್ ಗಾರ್ಡ್ ಇರುತ್ತೆ, ಅದು ವೈಬ್ರೇಟ್ ಆಗ್ತಿರುತ್ತೆ, ಅದನ್ನ ವೈಬ್ರೇಟರಿ ಮೋಷನ್ ಅಂತ. ಇವೆಲ್ಲ ನಾವು ಕಾಂಬಿನೇಷನ್ ಆಫ್ ಮೋಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಎರಡು ಮಾತ್ರ ನಮ್ಗೆ ಬೇಕಾಗಿರೋದು. ಒಂದು ಸರ್ಕ್ಯುಲರ್ ಮೋಷನ್, ಓಕೆ, ಅಂಡ್ ದಿಸ್ ಒನ್. ಈ ಎರಡು ಮಾತ್ರ ಬೇಕಾಗಿರೋದು. ಸೊ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಟೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟೈಪ್ಸ್ ಆಫ್ ಮೋಷನ್. ಓಕೆ, ಹೆಡ್ಡಿಂಗ್ ಬರ್ದಿಲ್ಲ, ಟೈಪ್ಸ್ ಆಫ್ ಮೋಷನ್. ಟೈಪ್ಸ್ ಆಫ್ ಮೋಷನ್. ನೆಕ್ಸ್ಟ್, ಡಿಫರೆಂಟ್ ಟೈಪ್ಸ್ ಆಫ್ ಮೋಷನ್ ಜಸ್ಟ್ ನೋಡಿದ್ವಿ. ಎಕ್ಸಾಂಪಲ್ ನೋಡ್ಬೋದು. ಇವಾಗ ನೋಡಿ, ಎಲ್ಲಿ ಒಬ್ರು ಪರ್ಸನ್ ಇದ್ದಾರೆ, ಅವರು ಸ್ಟ್ರೇಟ್ ಲೈನಲ್ಲಿ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ, ಸ್ಟ್ರೇಟ್ ಪಾತಲ್ಲಿ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ರೀಸನ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ರೆಕ್ಟಿಲಿನಿಯರ್ ಮೋಷನ್. ರೆಕ್ಟಿಲಿನಿಯರ್ ಮೋಷನ್ ಅಂದ್ರೆ ಆಲ್ರೆಡಿ ಓದಿದ್ವಲ್ಲ, ಏನಂತ ಓದಿದ್ವಿ? ದ ಮೋಷನ್ ಆಫ್ ಎ ಬಾಡಿ ಇನ್ ಎ ಸ್ಟ್ರೇಟ್ ಪಾತ್. ಮೋಷನ್ ಆಫ್ ಎ ಬಾಡಿ ಇನ್ ಎ ಸ್ಟ್ರೇಟ್ ಪಾತ್ ಈಸ್ ರೆಕ್ಟಿಲಿನಿಯರ್ ಮೋಷನ್, ರೈಟ್. ಸೊ ನೆಕ್ಸ್ಟ್ ಏನಿದೆ? ಸರ್ಕ್ಯುಲರ್ ಮೋಷನ್. ಇಲ್ಲಿ ನೋಡಿ, ಹ್ಯಾಂಡ್ಸ್ ಆಫ್ ದ ಕ್ಲಾಕ್, ಇದು ಹವರ್ ಮುಳ್ಳು, ಇದು ಮಿನಿಟ್ ಮುಳ್ಳು. ಸೊ ಯಾವ ತರ ರೊಟೇಟ್ ಆಗ್ತದೆ? ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಿದೆ. ಈ ಸರ್ಕ್ಯುಲರ್ ಪಾತ್ನ ನಾವು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ರೌಂಡ್ ಶೇಪ್ ಅಲ್ಲಿದೆ, ಇದು ಸಹಿತ ರೌಂಡ್ ಶೇಪ್ ಅಲ್ಲಿದೆ. ಬಟ್ ಇಲ್ಲಿ ಗಡಿಯಾರ ನಿಂತಲ್ಲೇ ನಿಂತಿದೆ. ಬಟ್ ಓನ್ಲಿ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಆರ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಬಟ್ ಇಲ್ಲಿ ಈ ಬಾಲ್, ಎಂಟೈರ್ ಬಾಲ್ ಈಸ್ ಮೂವಿಂಗ್, ರೈಟ್. ಸೊ ಅದರಿಂದ ಅದನ್ನ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಹೇಗೆ? ಈ ಬಾಲ್ ಏನಿದೆಯಲ್ಲ, ಎಂಟೈರ್ ಬಾಡಿ ತಿರುಗ್ತಾ ಹೋಗ್ತಾ ಇರುತ್ತೆ ಮುಂದೆ, ರೈಟ್. ಸೊ ಅದರಿಂದ ಇದನ್ನ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಪೀರಿಯಾಡಿಕ್ ಮೋಷನ್, ಸಿಂಪಲ್ ಪೆಂಡುಲಮ್. ಪೀರಿಯಾಡಿಕ್ ಮೋಷನ್ ಅಂತಂದ್ರೆ ಆಕ್ಚುಲಿ ಇದನ್ನ ಯು ಕ್ಯಾನ್ ಕನ್ಸಿಡರ್ ಆಸ್ ಎ ಆಸಿಲೇಟರಿ ಮೋಷನ್. ಓಕೆ, ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್. ಓಕೆ, ನೌ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ಯೂನಿಫಾರ್ಮ್ ಅಂದ್ರೆ ಏನು? ಸೇಮ್, ಕಾನ್ಸ್ಟೆಂಟ್ ಅಂತ ಅರ್ಥ, ರೈಟ್. ಸರ್ಕ್ಯುಲರ್ ಅಂದ್ರೆ ಪಾತ್ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಯೂನಿಫಾರ್ಮ್ ಅಂತ ಅಂದ್ರೆ ಏನು? ಸೇಮ್ ಅಥವಾ ಕಾನ್ಸ್ಟೆಂಟ್, ರೈಟ್, ಕಾನ್ಸ್ಟೆಂಟ್ ಅಂತ. ಸೊ ಯೂನಿಫಾರ್ಮ್ ಅಂತಂದ್ರೆ ಸೇಮ್ ಅಥವಾ ಕಾನ್ಸ್ಟೆಂಟ್ ಅಥವಾ ಈಕ್ವಲ್ ಅಂತಾನು ಹೇಳ್ಬೋದು. ಹಾಗಾದ್ರೆ ಸರ್ಕ್ಯುಲರ್ ಏನ್ ಇಂಡಿಕೇಟ್ ಮಾಡುತ್ತೆ? ಪಾತ್ ಇಂಡಿಕೇಟ್ ಮಾಡುತ್ತೆ. ಮೋಷನ್ ಸ್ಟೇಟ್ ಇಂಡಿಕೇಟ್ ಮಾಡುತ್ತೆ. ರೆಸ್ಟ್ ಅಲ್ಲಿ ಇದೆನಾ ಅಥವಾ ಮೋಷನ್ ಅಲ್ಲಿ ಇದೆನಾ? ಆಲ್ರೆಡಿ ದೇ ಆರ್ ಇಂಡಿಕೇಟಿಂಗ್ ಸ್ಟೇಟ್ ಆಫ್ ಮೋಷನ್ ಓನ್ಲಿ. ಸೊ ಕಂಬೈನಿಂಗ್ ಆಲ್ ದೀಸ್ ಟರ್ಮ್ಸ್ ವಿ ಹ್ಯಾವ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಅಂತಂದ್ರೆ ಯೂನಿಫಾರ್ಮ್ ಅಂದ್ರೆ ಸೇಮ್ ಟೈಪ್ ಆಫ್ ಮೋಷನ್, ಬಟ್ ಯಾವ ಪಾತಲ್ಲಿ ಹೋಗ್ತಿದೆ? ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಿದೆ. ಸೊ ದಟ್ ಈಸ್ ದ ರೀಸನ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ, ಮೋಷನ್ ಅಲ್ಲಿ ನಾವು ಪ್ಯಾರಾಮೀಟರ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಯಾವ್ದಾವುದು? ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್ ಅಂಡ್ ವೆಲಾಸಿಟಿ, ಆಕ್ಸಲರೇಷನ್ ಅಂಡ್ ರಿಟಾರ್ಡೇಷನ್ ಅಂತ 6 ಟರ್ಮ್ಸ್ ನಾವು ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಐ ಆಮ್ ರಿಪೀಟಿಂಗ್ ದ ಟರ್ಮ್ಸ್. ಫಸ್ಟ್ ಒನ್ ಡಿಸ್ಟೆನ್ಸ್, ಸೆಕೆಂಡ್ ಒನ್ ಡಿಸ್ಪ್ಲೇಸ್ಮೆಂಟ್, ಥರ್ಡ್ ಒನ್ ಸ್ಪೀಡ್, ಫೋರ್ತ್ ಒನ್ ವೆಲಾಸಿಟಿ, ಫಿಫ್ತ್ ಒನ್ ಆಕ್ಸಲರೇಷನ್, ಲಾಸ್ಟ್ ಒನ್ ಇಸ್ ರಿಟಾರ್ಡೇಷನ್. ಇವಾಗ ನಿಮ್ಗೆ ಏನಾದರೂ ಗೊತ್ತಾಗ್ಲಿ ಅಂದ್ರೆ ಸೆಕೆಂಡ್ ಲೆಕ್ಚರ್ನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇವಾಗ ಸಪೋಸ್
ಇಲ್ಲಿ ಒಬ್ರು ಸ್ಟಾರ್ಟ್ ಮಾಡಿದ್ದಾರೆ ಜರ್ನಿ. ಓಕೆ, ಈ ಪಾಯಿಂಟ್ ಬಿ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಜರ್ನಿ. ಈ ಪಾಯಿಂಟ್ ಬಿ ಇಂದ ಸ್ಟಾರ್ಟ್ ಮಾಡಿದ್ರೆ ಅವರು ಸೇಮ್ ಸ್ಪೀಡಲ್ಲೇ ಟ್ರಾವೆಲ್ ಆಗ್ತಾರೆ. ಸೇಮ್ ಸ್ಪೀಡ್ ಟಿಲ್, ಓಕೆ, ದಿಸ್ ಇಸ್ ಎ and this is B and this is C and this is D. So ಇಲ್ಲಿ ಏನಾಗ್ತಿದೆ ಅಂತಂದ್ರೆ person is traveling from A to B, right? A to B. ಇದು straight line motion? Yes, of course it is a straight line motion, 1D motion. ಸೊ ಯಾವಾಗ ಸ್ಟ್ರೇಟ್ ಲೈನ್ ಮೋಷನ್ ಅಂತ ಡಿಸ್ಕಸ್ ಮಾಡ್ತೀವಿ ಅವಾಗ ಡೈರೆಕ್ಷನ್ ಸಹಿತ ಸೇಮ್ ಆಗಿರುತ್ತೆ. ನೋಡಿ, ಈ ಡೈರೆಕ್ಷನ್ ಅಲ್ಲಿ ಇಲ್ಲಿ ಆರೋ ಮಾರ್ಕ್ ನೀವು ನೋಡಬಹುದು, ಇನ್ ದ ಸೇಮ್ ಡೈರೆಕ್ಷನ್ ಟ್ರಾವೆಲ್ ಆಗ್ತದೆ ಎ ಟು ಬಿ. ದೆನ್ ವಿ ನೋ ದ ರಿಲೇಷನ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್, ಯಾಕಂದ್ರೆ ಡೈರೆಕ್ಷನ್ ಸಹಿತ ಸೇಮ್ ಆಗಿದೆ, ರೈಟ್? ಸೊ ಟಿಲ್ ಹಿಯರ್ ಡಿಸ್ಟೆನ್ಸ್ ಆಸ್ ವೆಲ್ ಆಸ್ ಡಿಸ್ಪ್ಲೇಸ್ಮೆಂಟ್ ಆರ್ ಸೇಮ್. ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಡಿಸ್ಟೆನ್ಸ್ ಡಿ, ಡಿಸ್ಪ್ಲೇಸ್ಮೆಂಟ್ ಈ ತರ ಬರೀತಾ ಇದ್ದೇನೆ, ರೈಟ್? ಸೊ ಬಿ ಟು ಸಿಗೆ ಟ್ರಾವೆಲ್ ಆಗಬೇಕಂದ್ರೆ ಇಲ್ಲೂ ಸಹಿತ ಸ್ಟ್ರೇಟ್ ಲೈನ್ ಮೋಷನ್, ರೈಟ್? ಹಾಗೆ ಸಿ ಟು ಡಿಗೆ ಹೋಗ್ಬೇಕಂದ್ರೆ ಸ್ಟ್ರೇಟ್ ಲೈನ್ ಮೋಷನ್. ಹಾಗೆ ಡಿ ಟು ಎಗೆ ಬರ್ಬೇಕಂತಂದ್ರು ಸ್ಟ್ರೇಟ್ ಲೈನ್ ಮೋಷನ್. ಬಟ್ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ಕಂಪ್ಲೀಟ್ ರೌಂಡ್ ಆಯ್ತು ತಾನೆ, ಎ ಟು ಬಿ, ಬಿ ಟು ಸಿ, ಸಿ ಟು ಡಿ ಅಂಡ್ ಡಿ ಟು ಎ. ಇಲ್ಲಿ ನೋಡಿ, ಇಲ್ಲಿ ಬರೀತೀನಿ, ಎ ಟು ಬಿ, ಬಿ ಟು ಸಿ, ಸಿ ಟು ಡಿ, ಡಿ ಟು ಎ. ಕಂಪ್ಲೀಟ್ ರೌಂಡ್. ಓಕೆ, ಒನ್ ಕಂಪ್ಲೀಟ್ ಸೈಕಲ್ ಅಂತಾನೆ ಹೇಳ್ಬೋದು. ಓಕೆ, ಕಂಪ್ಲೀಟ್ ರೌಂಡ್ ಆರ್ ಸೈಕಲ್ ಅಂತ ಬರೀತೀನಿ. ಓಕೆ, ರೌಂಡ್ ಅಂದ್ರೆ ನೀವು ರೌಂಡ್ ಶೇಪ್ ಅಲ್ಲಿ ಅನ್ಕೋತೀರಾ, ಕಂಪ್ಲೀಟ್ ಸೈಕಲ್. ಓಕೆ, ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ಎ ಟು ಬಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್, ಹೆನ್ಸ್ ಸ್ಪೀಡ್ ಈಕ್ವಲ್ ಟು ವೆಲಾಸಿಟಿ. ಬಟ್ ಇಲ್ಲಿ ಎ ಟು ಸಿಗೆ ಹೋಗ್ಬೇಕಂದ್ರೆ ಬಿ ಅಲ್ಲಿ ಒಂದು ಸತಿ ಡೈರೆಕ್ಷನ್ ಚೇಂಜ್ ಆಯಿತು, ರೈಟ್? ಒಂದು ಸತಿ ಡೈರೆಕ್ಷನ್ ಚೇಂಜ್ ಆಯಿತು. ಇಲ್ಲಿ ನಾನು ಒಂದು ಸತಿ ಅಂತ ಬರೀತೀನಿ. ಬಿ ಟು ಸಿಗೆ ಹೋಗ್ಬೇಕಾರೆ ಮತ್ತೆ ಎ ಟು ಡಿಗೆ ಬರ್ಬೇಕಂದ್ರೆ ಎಷ್ಟು ಸತಿ ಡೈರೆಕ್ಷನ್ ಚೇಂಜ್ ಆಗ್ತದೆ? ಎ ಟು ಡಿಗೆ ಹೋಗ್ಬೇಕಂದ್ರೆ, ಅಂದ್ರೆ ಡೈರೆಕ್ಟ್ ಈ ತರ ಅಲ್ಲ, ಅಕಾರ್ಡಿಂಗ್ ಟು ದ ಡೈರೆಕ್ಷನ್. ಸೊ ಫ್ರಮ್ ಎ ಟು ಬಿ ಇಲ್ಲಿ ಒಂದು ಸತಿ ಡೈರೆಕ್ಷನ್ ಚೇಂಜ್ ಆಯಿತು, ಬಿ ಟು ಸಿ. ಈ ಬಿ ಟು ಡಿಗೆ ಹೋಗ್ಬೇಕಂದ್ರೆ ಒಂದು ಸತಿ ಚೇಂಜ್ ಆಯಿತು, ರೈಟ್? ಹಾಗೆ ಎ ಇಂದ ಎಗೆ ಬರ್ಬೇಕಂದ್ರೆ, ಎ ಇಂದ ಎಗೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಪ್ಯಾಟರ್ನ್, ಎ ಟು ಬಿಗೆ ಡೈರೆಕ್ಷನ್ ಚೇಂಜ್ ಆಗಿಲ್ಲ, ಬಟ್ ಬಿ ಟು ಸಿಗೆ ಒಂದು ಸತಿ ಚೇಂಜ್ ಆಯಿತು. ಸಿ ಟು ಡಿಗೆ ಚೇಂಜ್ ಆಗಿಲ್ಲ, ಬಟ್ ಇಲ್ಲಿಂದ ಇಲ್ಲಿಗೆ ಒಂದು ಸತಿ ಚೇಂಜ್ ಆಯಿತು. ಸೊ 3, ರೈಟ್? ಸೊ ಇಲ್ಲಿ ಎ ಟು ಬಿ ಇಲ್ಲಿ ಒಂದ್ಸತಿ, ಇಲ್ಲೊಂದ್ಸತಿ, 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 ರೈಟ್? ಮತ್ತೆ ಇಲ್ಲಿ ಈ ಪ್ಲೇಸ್ಗೆ ಬರ್ಬೇಕಂದ್ರೆ ಇಲ್ಲೊಂದ್ಸತಿ ಟ್ರಾವೆಲ್ ಮಾಡ್ಬೇಕು ತಾನೆ, 4. ಸೊ ಇನ್ ದಿಸ್ ಕೇಸ್ 4 ಟೈಮ್ಸ್ ಡೈರೆಕ್ಷನ್ ಚೇಂಜ್ ಆಗ್ತಿದೆ, ಬಟ್ ಸೇಮ್ ಸ್ಪೀಡಲ್ಲಿ ಹೋಗ್ತಿದಾರ. ಸ್ಪೀಡ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಡೈರೆಕ್ಷನ್, ನಮ್ಗೆ ಗೊತ್ತಿದೆ. ಸೊ ಸ್ಪೀಡ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಡೈರೆಕ್ಷನ್, ಬಟ್ ವೆಲಾಸಿಟಿ ಡಿಪೆಂಡ್ಸ್ ಆನ್ ಡೈರೆಕ್ಷನ್. ಸೊ ಇದ್ರ ಪ್ರಕಾರ ನೋಡಿದ್ರೆ ಸ್ಪೀಡ್ ಈಸ್ ಸೇಮ್, ಸ್ಪೀಡ್ ಸೇಮ್ ಆಗಿದೆ, ಬಟ್ ವೆಲಾಸಿಟಿ ಚೇಂಜ್ ಆಗ್ತದೆ. ಯಾಕೆ? ರೀಸನ್ ಡೈರೆಕ್ಷನ್ ಚೇಂಜ್ ಆಗ್ತದೆ. ವೆಲಾಸಿಟಿ ಅಂದ್ರೇನು ಜನರಲಿ? ವೆಲಾಸಿಟಿ ಈಸ್ ನಥಿಂಗ್ ಬಟ್ ಸ್ಪೀಡ್ ಓನ್ಲಿ, ಬಟ್ ವಿತ್ ಡೈರೆಕ್ಷನ್. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಚೇಂಜ್ ಆದ್ರೂ ವೆಲಾಸಿಟಿ ಚೇಂಜ್ ಆದಂಗೆ. ಸಪೋಸ್ ಸೇಮ್ ಡೈರೆಕ್ಷನ್ ಹೋಗಿ ಸ್ಪೀಡ್ ಹೆಚ್ಚು ಕಮ್ಮಿ ಆದ್ರೆ ವೆಲಾಸಿಟಿ ಚೇಂಜ್ ಆದಂಗೆ, ಅಥವಾ ಸೇಮ್ ಸ್ಪೀಡಲ್ಲಿ ಹೋಗಿ ಡೈರೆಕ್ಷನ್ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜ್ ಆದಂಗೆ, ಅಥವಾ ಬೋತ್ ಸ್ಪೀಡ್ ಮತ್ತೆ ಸ್ಪೀಡ್ ಆಸ್ ವೆಲ್ as ಡೈರೆಕ್ಷನ್ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜ್ ಆದಂಗೆ. ಸೊ ಇಲ್ಲಿ ನಾವು ಹೇಳ್ಬೋದು ಸ್ಪೀಡ್ ಸೇಮ್ ಆಗಿದೆ ಬಟ್ ವೆಲಾಸಿಟಿ ಇಸ್ ಚೇಂಜಿಂಗ್. ಫಾರ್ ಎಕ್ಸಾಂಪಲ್, ಸ್ಪೀಡ್ನ ನಾವು 5 ಮೀಟರ್ ಪರ್ ಸೆಕೆಂಡ್ ಅನ್ಕೊಳ್ಳಿ, 5 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಸಹಿತ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್ ಓನ್ಲಿ, ರೈಟ್? ಸೊ ವೆಲಾಸಿಟಿ ಚೇಂಜ್ ಆಗ್ತದೆ ಡ್ಯೂ ಟು ಡೈರೆಕ್ಷನ್, ರೈಟ್? ನಾವು ಇಲ್ಲಿ 4 ಟೈಮ್ಸ್ ಚೇಂಜ್ ಆಯಿತು, ಬಟ್ ಇನ್ ದಿಸ್ ಕೇಸ್ ಲೆಟ್ ಸ್ಟಾರ್ಟ್ ಫ್ರಮ್ ಎ. ಇಲ್ಲಿಂದ ಇಲ್ಲಿಗೆ 1 ಜೊತೆ, ಇಲ್ಲಿಂದ ಇಲ್ಲಿಗೆ 2, 3, 4, 5, 6.
ಸೊ ದ್ಯಾಟ್ ಮೀನ್ಸ್ ಹೆಕ್ಸಾಗಾನಲ್ ಟ್ರ್ಯಾಕ್ ಅಲ್ಲಿ ನೀವು ನೋಡ್ಬೋದು ಲೆಂತ್ ಏನಾಗ್ತಿದೆ, ಇಲ್ಲಿ ಲೆಂತ್ ನೋಡಿ ಜಾಸ್ತಿ ಇದೆ, ಕಾರ್ನರ್ 4 ಇದೆ. ಇಲ್ಲಿ ನೋಡಿ ಲೆಂತ್ ಕಮ್ಮಿ ಆಯಿತು ಕಂಪೇರ್ ಟು ಫಸ್ಟ್ ಕೇಸ್. ಲೆಂತ್ ಕಮ್ಮಿ ಆಗಿ ಕಾರ್ನರ್ಸ್ ಏನಾಯ್ತು, ಇನ್ಕ್ರೀಸ್ ಆಯಿತು. ಬಟ್ ಇಲ್ಲೂ ಸಹಿತ ಎಷ್ಟು ಸತಿ ಚೇಂಜ್ ಆಗ್ತದೆ, ಡೈರೆಕ್ಷನ್ ಈಸ್ ಚೇಂಜಿಂಗ್ 6 times, right? In this case direction is changing 4 times, right? ಸೊ ಇಲ್ಲೂ ಸಹಿತ ನಾನು ಸ್ಪೀಡ್ ಏನಾದರೂ ಯೂನಿಫಾರ್ಮ್ ತಗೊಂಡ್ರೆ, ಬಿಕಾಸ್ ಯೂನಿಫಾರ್ಮ್ ಅಂತಿದೆಯಲ್ಲ ಸ್ಪೀಡ್ ಸೇಮ್ ಇದೆ, ಸೊ ಸ್ಪೀಡ್ ಈಸ್ 5 meter/second ತಗೋತೀನಿ. ಸ್ಪೀಡ್ ಈಸ್ ಸೇಮ್ ಬಟ್ ಡೈರೆಕ್ಷನ್ ಇಸ್ ಕೀಪ್ ಆನ್ ಚೇಂಜಿಂಗ್. ಹೆನ್ಸ್ speed is constant but velocity is not a constant, it is a variable due to change in direction at each point. So 6 times change ಆಯಿತು. Okay, this is a 4 time, that is a 6 times. Next one, ಇಲ್ಲಿ ನೋಡಿ octagonal shaped track. A ಇಂದನೇ ಸ್ಟಾರ್ಟ್ ಮಾಡೋಣ. Person is starting from A point to complete his journey again towards A only. So ಇಲ್ಲಿ ನಾವು ತಗೊಂಡ್ರೆ path A B C D E F G H A. A ಇಂದ ಸ್ಟಾರ್ಟ್ ಆಗಿ ಎಗೆ ಬರಬೇಕಂದ್ರೆ ಮೇಂಟೈನಿಂಗ್ ಸೇಮ್ ಸ್ಪೀಡ್ ಇಲ್ಲಿ ಬರೀತೀನಿ. ಸ್ಪೀಡ್ ಅಗೇನ್ 5 meter/second. ಇದು ನಾನು ಅನ್ಕೊಂಡಿರೋ ಎಕ್ಸಾಂಪಲ್. ಓಕೆ, ಯೂನಿಫಾರ್ಮ್ ಆಗಿರೋದ್ರ ಸಮ್ ವ್ಯಾಲ್ಯೂಸ್ ಐ ಆಮ್ ಕನ್ಸಿಡರಿಂಗ್ 5 meter/second. ಬಟ್ ಇಲ್ಲಿ ನೋಡಿ ಎ ಇಂದ ಮತ್ತೆ ಎಗೆ ಬರಬೇಕಂತಂದ್ರೆ ಎಷ್ಟು ಸತಿ ಡೈರೆಕ್ಷನ್ ಚೇಂಜ್ ಆಯಿತು ನೋಡಿ. A to B 1 time, B to C 2, C to D 3, D to E 4, ಇದೇ ತರ E to F, F to G, G to H, H to A. ಆಕ್ಟೋಗೋನಲ್ ಎಷ್ಟಾಯ್ತು, 8 times, 8 times ಚೇಂಜ್ ಆಯಿತು. ಸೊ ಡೈರೆಕ್ಷನ್ ಎಷ್ಟು ಸತಿ ಚೇಂಜ್ ಆಯಿತು, 8 times. ಡೈರೆಕ್ಷನ್ ಚೇಂಜ್ಡ್ 8 times. ಸೊ ಡೈರೆಕ್ಷನ್ 8 times ಚೇಂಜ್ ಆಯಿತು, 8 times. ನೀವು ನೋಡ್ಬೋದು ಫಸ್ಟ್ ಕೇಸಲ್ಲಿ ಲೆಂತ್ ಜಾಸ್ತಿ ಇದೆ, ಕಾರ್ನರ್ಸ್ ಎಷ್ಟಿದೆ, ಎಷ್ಟು ಸತಿ ಡೈರೆಕ್ಷನ್ ಚೇಂಜ್ ಆಯಿತು, 4 times. ಇಲ್ಲಿ ಲೆಂತ್ ಚಿಕ್ಕದಾಯಿತು, ಬಿಟ್ವೀನ್ ಪಾಯಿಂಟ್ಸ್ A to B ಲೆಂತ್ ಚಿಕ್ಕದಾಯಿತು, ಬಟ್ ಏನಾಯ್ತು ಅಲ್ಲಿ ಕಾರ್ನರ್ಸ್ ಜಾಸ್ತಿ ಅದು. ಎಷ್ಟು ಸತಿ ಡೈರೆಕ್ಷನ್ ಚೇಂಜ್ ಆಯಿತು, 6 times. ನೆಕ್ಸ್ಟ್ ಒನ್, ಇಲ್ಲಿ ಲೆಂತ್ ನೋಡಿ ಇನ್ನೂ ಕಮ್ಮಿ ಆಯಿತು, ಬಟ್ ಎಷ್ಟು ಪಾಯಿಂಟ್ಸ್ ಇದೆ, 8 points. ಎಷ್ಟು ಸತಿ ಡೈರೆಕ್ಷನ್ ಚೇಂಜ್ ಆಯಿತು, 8 ಸತಿ. ಸೊ ಇದೇ ತರ ನಾನು ಲೆಂತ್ ಡಿಗ್ರೀಸ್ ಮಾಡಿದಾಗೆಲ್ಲ ಕಾರ್ನರ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫೈನಲಿ ನಾನೇನಾದರೂ ಸರ್ಕಲ್ ತಗೊಂಡ್ರೆ at each point the direction of a particle changes, right? Direction of the particle change ಆಗೇ ಆಗುತ್ತೆ. ಸೊ ಅದರಿಂದ ಇದನ್ನ ನಾನು ಸರ್ಕ್ಯುಲರ್ ಟ್ರ್ಯಾಕ್ ಇದೆ ಇಲ್ಲಿ ನೋಡಿ, ಎವ್ರಿ ಪಾಯಿಂಟ್, ಓಕೆ, ಇದು ಎಲಿಪ್ಸ್ ತರ ಕಾಣಿಸುತ್ತೆ ಬಟ್ ಕನ್ಸಿಡರ್ ಆಸ್ ಅ ಸರ್ಕ್ಯುಲರ್ ಟ್ರ್ಯಾಕ್. ಓಕೆ, ಸೊ ಇದನ್ನ ಇಮೇಜ್ನ ಎಕ್ಸ್ಟೆಂಡ್ ಮಾಡಿದೀವಿ, ಅದರಿಂದ ಇದು ಎಲಿಪ್ಟಿಕಲ್ ಪಾತ್ ತರ ಕಾಣಿಸುತ್ತೆ ಬಟ್ ಕನ್ಸಿಡರ್ ಆಸ್ ಅ ಸರ್ಕ್ಯುಲರ್ ಟ್ರ್ಯಾಕ್. ಓಕೆ, ಈ ಸರ್ಕ್ಯುಲರ್ ಟ್ರ್ಯಾಕ್ ಅಲ್ಲಿ ನಿಮಗೆ ಅಟ್ ಈಚ್ ಪಾಯಿಂಟ್, ಯಾವುದೇ ಪಾಯಿಂಟ್ ತಗೊಳ್ಳಿ, ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಆದರೆ ವೆಲಾಸಿಟಿ ಚೇಂಜ್ ಆದರೆ ಏನಾಗುತ್ತೆ, ಆಕ್ಸಲರೇಷನ್, ದೇರ್ ವಿಲ್ ಬಿ ಆಕ್ಸಲರೇಷನ್. ಸೊ ದ್ಯಾಟ್ ಈಸ್ ದ ರೀಸನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಪೀಡ್ ಕಾನ್ಸ್ಟಂಟ್ ಇದ್ರೂ ಸಹಿತ ದ್ಯಾಟ್ ವಿಲ್ ಬಿ ಎ accelerated motion. Acceleration is nothing but rate of change of velocity, not rate of change of speed. So that is the reason illi velocity change ಆಗ್ತಿರೋದ್ರಿಂದ due to its direction. So hence uniform circular motion is a accelerated motion even though speed is constant. Understood? So this is how illi ನೋಡಿ circular track. So ಇದನ್ನ ನಾವು uniform circular motion ಅಂತ ಕರಿತಿರೋದು. Okay, so uniform circular motion ಅಂದ್ರೆ ಏನು, when a particle moves with a constant speed, observe ಮಾಡಬಹುದು ನೀವು, when a particle moves with a constant speed in a circular path, its motion is said to be uniform circular motion. But in a direction ಏನಾಗ್ತಿದೆ, keep on changes, hence velocity is changing, hence it is a accelerated motion. ಯಾವಾಗ ನಮಗೆ ವೆಲಾಸಿಟಿ ಮತ್ತೆ ಸ್ಪೀಡ್ ಸೇಮ್ ಆಗಿರುತ್ತೆ, ಅದನ್ನ ನಾವು ಸೇಮ್ ಆಗಿದ್ದಾಗ ಏನಾಗುತ್ತೆ, ಸೇಮ್ ನಥಿಂಗ್ ಬಟ್ ಎ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ನಥಿಂಗ್ ಬಟ್ ಈಕ್ವಲ್ ನಥಿಂಗ್ ಬಟ್ ಅಲ್ಲಿ ಚೇಂಜ್ 0 ಅಂತ ಹೇಳ್ಬೋದು. ಸೊ ವೆನ್ ಚೇಂಜಸ್ ಈಸ್ 0, ವೆಲಾಸಿಟಿ ಚೇಂಜ್ ಆಗ್ತಿಲ್ಲ ಅಂತ ಅರ್ಥ. ವೆಲಾಸಿಟಿ ಚೇಂಜ್ ಆಗ್ತಿಲ್ಲ ಅಂತ ಅರ್ಥ ಅಂದ್ರೆ ಆಕ್ಸಲರೇಷನ್ ಈಸ್ 0 ಅಂತ. ಸೊ ಅದನ್ನ ಅನ್ಆಕ್ಸಲರೇಟೆಡ್ ಮೋಷನ್ ಅಂತ ಹೇಳ್ತೀವಿ. ಅದನ್ನು ಸಹಿತ ನೋಡೋಣ. ಓಕೆ, ಅನ್ಆಕ್ಸಲರೇಟೆಡ್
motion. Next, difference between uniform circular motion and uniform linear motion. Now first ಗೆ types of motion ಹೇಳಬೇಕಾದ್ರೆ based on path we are defining types of motion, right? So ಇಲ್ಲಿ ನಮಗೆ first one uniform circular motion UCM. uniform circular motion ನಾನು ಹೇಳಿದೆ ಸ್ಪೀಡ್ ಕಾನ್ಸ್ಟೆಂಟ್ ಆಗಿರುತ್ತೆ ಬಟ್ ವೆಲಾಸಿಟಿ ಚೇಂಜ್ ಆಗ್ತಿರುತ್ತೆ. ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತಲ್ಲ ನಾವು ಆಕ್ಸಲರೇಟೆಡ್ ಮೋಷನ್ ಅಂತ ಕರಿತೀವಿ ಡ್ಯೂ ಟು ಚೇಂಜ್ ಇನ್ ಡೈರೆಕ್ಷನ್. ಬಟ್ ಯೂನಿಫಾರ್ಮ್ ಲೀನಿಯರ್ ಮೋಷನ್ ಅಂದ್ರೆ ಏನು? ಲೀನಿಯರ್ ಅಂತಂದ್ರೆ ಸ್ಟ್ರೇಟ್ ಲೈನ್ ಪಾತ್. ಸ್ಟ್ರೇಟ್ ಲೈನ್ ಪಾತ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಇವಾಗ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಸೇಮ್ ಆದಾಗ ಬಾಡಿ ಈಸ್ ಮೂವಿಂಗ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್, ಹೆನ್ಸ್ ಸ್ಪೀಡ್ ಆಸ್ ವೆಲ್ ಆಸ್ ವೆಲಾಸಿಟಿ ಇಸ್ ದ ಸೇಮ್. ಇವಾಗ ಡೈರೆಕ್ಷನ್ ಕಾನ್ಸ್ಟೆಂಟ್, ಸ್ಪೀಡು ಕಾನ್ಸ್ಟೆಂಟ್, ದಟ್ ಮೀನ್ಸ್ ವೆಲಾಸಿಟಿ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಅಲ್ಲಿ ವೆಲಾಸಿಟಿ ಚೇಂಜ್ ಆಗಲ್ಲ. ಸೊ ವೆಲಾಸಿಟಿ ಚೇಂಜ್ ಆಗದೆ ಇದ್ದಾಗ ನಾವು ಅದನ್ನ ಆಕ್ಸಲರೇಷನ್ ಇಸ್ ಈಕ್ವಲ್ ಟು 0 ಅಂತ ಕರಿತೀವಿ. ಹೇಗೆ ಅಂತೀರಾ? ಇಲ್ಲಿ ನೋಡಿ, ಆಕ್ಸಲರೇಷನ್ ಇಸ್ ಗಿವೆನ್ ಬೈ v ಮೈನಸ್ u ಡಿವೈಡೆಡ್ ಬೈ t. ಇದನ್ನ ನಾವು ಡೆಲ್ಟಾ v ಡಿವೈಡೆಡ್ ಬೈ ಡೆಲ್ಟಾ t ಅಂತ ಕರಿತೀವಿ, ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ dv ಡಿವೈಡೆಡ್ ಬೈ dt ಅಂತ ಕರಿತೀವಿ. ಯಾವಾಗ there is no change in velocity, then differentiation of a constant is 0 ತಾನೆ. Okay, differentiation of constant is 0. So in this case acceleration is 0 for uniform linear motion. Linear motion ಅಂದ್ರೆ rectilinear motion, ಅಥವಾ the body is traveling in a straight path. ಅರ್ಥ ಆಯ್ತಾ? ನೋಡಿ, ಡಿಫರೆನ್ಸ್ ಬಿಟ್ವೀನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂಡ್ ಯೂನಿಫಾರ್ಮ್ ಲೀನಿಯರ್ ಮೋಷನ್ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ in a uniform linear motion the speed as well as velocity both are constant. Speed constant ಮತ್ತೆ velocity is constant, hence acceleration is 0. That is uniform linear motion is an accelerated motion. While in uniform circular motion, okay, this is very very important. Okay, uniform circular motion, okay, ಇಲ್ಲಿ the velocity is variable even though speed is uniform. Okay, so that is the reason we are calling it as a accelerated motion. So simple ಆಗಿ ಇಲ್ಲಿ ಹೇಳಬೇಕಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಏನ್ ಹೇಳ್ತೀವಿ ಇದನ್ನ? ಆಕ್ಸಲರೇಟೆಡ್ ಮೋಷನ್. ಬಟ್ ಯೂನಿಫಾರ್ಮ್ ಲೀನಿಯರ್ ಮೋಷನ್ unaccelerated motion. Got it? So ಇಷ್ಟಾಯ್ತು. ಸೊ ಡಿಫರೆನ್ಸ್ ಬಿಟ್ವೀನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂಡ್ ಯೂನಿಫಾರ್ಮ್ ಲೀನಿಯರ್ ಮೋಷನ್. ಸೊ ಎಕ್ಸಾಂಪಲ್ ನೋಡಿ, ಇದು ಯೂನಿಫಾರ್ಮ್ ಲೀನಿಯರ್ ಮೋಷನ್, ಇಲ್ಲಿ ಯೂನಿಫಾರ್ಮ್ ಲೀನಿಯರ್ ಮೋಷನ್, ಬಟ್ ಇಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಇಲ್ಲಿ ಯೂನಿಫಾರ್ಮ್ ಲೀನಿಯರ್ ಮೋಷನ್. Right? UCM uniform circular motion, ULM uniform linear motion ಅಥವಾ rectilinear motion ಅಂತಲೂ ಸಹ ಕರೀತೇವೆ. ಓಕೆ, ನಾವು ನೆಕ್ಸ್ಟ್ ಒನ್, ಇಲ್ಲಿ ಎಕ್ಸಾಂಪಲ್ಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ನೋಡೋದಾದ್ರೆ ನೋಡಿ, ಫಸ್ಟ್ ಎಕ್ಸಾಂಪಲ್, ಇನ್ ಅನ್ ಆಟಮ್ an electron moves around the nucleus in a circular path. This is the first example. ನೀವು +1 +2 10th ಯಾವುದಕ್ಕಾದ್ರೂ ಹೋಗಿ ಈ ಎಕ್ಸಾಂಪಲ್ಸ್ ಕಾಮನ್ ಆಗಿರುತ್ತೆ. ಓಕೆ, ಎಲೆಕ್ಟ್ರಾನ್, ದ ಮೋಷನ್ ಆಫ್ ಎಲೆಕ್ಟ್ರಾನ್, ಇಟ್ ಈಸ್ ಎ ಸರ್ಕ್ಯುಲರ್ ಪಾತ್. ನೆಕ್ಸ್ಟ್ ಒನ್, ವೆನ್ ಎ ಸ್ಟೋನ್ ಈಸ್ ಟೈಡ್ ಎಟ್ ದ ಎಂಡ್ ಆಫ್ ಎ ಸ್ಟ್ರಿಂಗ್ ಈಸ್ ವೆಲ್ಡ್, ಅಂದ್ರೆ ಈ ತರ ಸುತ್ತಿದಾಗ ಸರ್ಕ್ಯುಲರ್ ಪಾತ್ ಹೋಲ್ಡಿಂಗ್ ಇಟ್ಸ್ ಅದರ್ ಎಂಡ್ ಇನ್ ದ ಹ್ಯಾಂಡ್. ಈ ತರ ನೋಡಿ, ಇದು ಎಕ್ಸಾಂಪಲ್ ಫಾರ್ ಆಟಮ್ಗೆ ಆಯ್ತು. ಎಲೆಕ್ಟ್ರಾನ್ಸ್ ಇಲ್ಲಿ ನೋಡಿ, ಇದು ಸೆಂಟರ್ ಆಫ್ ದ ಆಟಮ್, ರೈಟ್? ಇಲ್ಲಿ ಗ್ರೀನ್ ಕಲರ್ ಏನು ಕಾಣಿಸ್ತಿದಿಲ್ಲ, ಎಲೆಕ್ಟ್ರಾನ್ಸ್. ಇದು ನ್ಯೂಕ್ಲಿಯಸ್ ಏನೇನು ಇರುತ್ತೆ, ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ ನ್ಯೂಕ್ಲಿಯಸ್ ಅಲ್ಲಿ. ಓಕೆ, ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ, ರಿವಾಲ್ವ್ ಆಗ್ತಿರುತ್ತೆ ಯಾವ್ದ್ರ ಸುತ್ತಮುತ್ತ, ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಬ್ರು ಪರ್ಸನ್ ಇದ್ದಾರೆ. ಓಕೆ, ಇಲ್ಲಿ ನೀವು ನೋಡ್ಬೋದು, ಒಂದು ದಾರ ತಗೊಂಡಿದ್ದಾರೆ, ದಾರ ಒಂದು ಕಡೆಯಿಂದ ಹಿಂಗೆ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಏನ್ ಮಾಡಿದ್ದಾರೆ, ಒಂದು ಸ್ಟೋನ್ ಅಂದ್ರೆ ಕಲ್ಲನ್ನ ಕಟ್ಟಿ ಈ ತರ ಸುತ್ತುತ್ತಿದ್ದಾರೆ. ಅದು ಯಾವ ಟೈಪ್ ಆಫ್ ಮೋಷನ್ ಅಂತ ಹೇಳ್ತೀರಾ? ಇಟ್ ಈಸ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ನೋಡಿ, ನೀವು ಎದುರು ಬದ್ರು ನಿಂತ್ಕೊಂಡು ನೋಡಿದಾಗ ಈ ತರ ಕಾಣಿಸ್ತಾರೆ, ಬಟ್ ನೀವೇನಾದ್ರೂ ಟಾಪ್ ವ್ಯೂ ಅದು ಮೇಲ್ಗಡೆಯಿಂದ ನೋಡಿದ್ರೆ ಈ ತರ ಕಾಣಿಸುತ್ತೆ. ನೋಡಿ, ಇದೆ
ಸರ್ಕ್ಯುಲರ್ ಮೋಷನ್ ರೈಟ್. ನೀವು ಜಾತ್ರೆಯಲ್ಲಿ ನೋಡಿಬೋದು ಈ ತರ ಸಿಚುವೇಶನ್. ಓಕೆ, ಕುದುರೆ ಓಕೆ ಮೇರಿ ಗೋ ರೌಂಡ್ ಈ ತರ ತಿರುಗ್ತಾ ಇರ್ತಾರೆ, ಅದು ಸಹಿತ ಸರ್ಕ್ಯುಲರ್ ಮೋಷನ್ಗೆ ಒಂದು ಎಕ್ಸಾಂಪಲ್. ಓಕೆ, ಸೊ ದೀಸ್ 3 ಎಕ್ಸಾಂಪಲ್ಸ್ ಆರ್ ಎನಫ್ ಫಾರ್ ಅ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಗಾಟ್ ಇಟ್? ಸೊ ನೆಕ್ಸ್ಟ್ ಸೊ ಇಷ್ಟುವರೆಗೆ ಏನೇನು ಡಿಸ್ಕಸ್ ಮಾಡಿದ್ವಿ? ಇಷ್ಟುವರೆಗೆ ನಾವು ಫಸ್ಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಲೆಕ್ಚರ್ 1 in the lecture 7 ಗೆ. So right from rest and motion, relative terms, that is rest and motion are relative terms, speed, velocity, distance, displacement, acceleration, retardation, uniform motion, non-uniform motion, right? Equations of motion, graphical method, equations of motion graphical method ಅಲ್ಲಿ ಯಾವ ತರ ಡಿರೈವ್ ಮಾಡಬೇಕು ಮತ್ತೆ ಅದ್ರ ಮೇಲೆ ನ್ಯೂಮರಿಕಲ್ ಸಾಲ್ವ್ ಮಾಡಿದ್ವಿ. ಆಮೇಲೆ ಲಾಸ್ಟ್ ಒನ್ ಇಟ್ ಈಸ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಸಹಿತ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ಫಸ್ಟ್ ಚಾಪ್ಟರ್ ಬಗ್ಗೆ ಆಯಿತು. ಓಕೆ, ಸೊ ಮತ್ತೆ ಓಕೆ ಜಸ್ಟ್ ರೀಕಾಲ್. ಸೊ ಫಸ್ಟ್ಗೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಆಮೇಲೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಸ್ ವೆಲ್ ಆಸ್ ಯೂನಿಫಾರ್ಮ್ ಲೀನಿಯರ್ ಮೋಷನ್ ಬಗ್ಗೆ ಮಾತಾಡಿದ್ವಿ, ಎಕ್ಸಾಂಪಲ್ಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ದಟ್ಸ್ ಆಲ್ ಫಾರ್ ದ ಚಾಪ್ಟರ್. ಸೊ 1 to 7 ಯಾರು ಸ್ಕಿಪ್ ಮಾಡಿದಿರಲ್ಲ ಅದನ್ನು ಕ್ಲೀನಾಗಿ ಓದ್ಕೊಳ್ಳಿ. ಸೊ ದಿಸ್ ಮೋಷನ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಹೈಯರ್ ಲೆವೆಲ್ಗೆ ಓದಂಗೆಲ್ಲ ಈ ಟಾಪಿಕ್ಸ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಫಾರ್ 9th ಸ್ಟ್ಯಾಂಡರ್ಡ್, ಇಟ್ ಈಸ್ ಫಾರ್ ಹೈಯರ್ ಲೆವೆಲ್ ಆಲ್ಸೋ. ಸೊ ಈ ಚಾಪ್ಟರ್ ಈಸಿ ಆಗಿದೆ ಮತ್ತೆ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ನೀವು ಆಮೇಲೆ ಹೈಯರ್ ಲೆವೆಲ್ಗೆ ಹೋದ್ಮೇಲೆ ಮತ್ತೆ ಹಿಂದೆ ತಿರುಗಿ ನೋಡೋಕ್ಕಾಗಲ್ಲ, ಅಷ್ಟು ಬ್ಯುಸಿ ಆಗಿಬಿಡ್ತೀರಾ. ಸೊ ಅದರಿಂದ ಬೇಸಿಕ್ಸ್ನ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಹೇಳ್ತಾ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.